ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಹೊಸ ವ್ಲಾಗಿಗೆ ವೆಲ್ಕಮ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಮುನೀಶ್ವರ ಸ್ವಾಮಿಯ ಪೂಜೆ, ಯುಗಾದಿ ವ್ಲಾಗ್ ಮತ್ತು ಶಾಪಿಂಗ್ ವ್ಲಾಗ್ ಎಲ್ಲನೂ ಮಿಕ್ಸ್ ಆಗಿರುತ್ತೆ. ಸೊ ಇವತ್ತು ಬಂದು ಮಾರ್ನಿಂಗೇ ನನ್ನ ಮಗನಿಗೆ ಸ್ಕೂಲಿಗೆಲ್ಲ ಕಳಿಸಿ ನನ್ನ ಹಸ್ಬೆಂಡ್ಗಳಿಗೆ ಟಿಫನ್ ಹಾಕ್ಕೊಡ್ತಾಯಿದ್ದೀನಿ, ನೀರು ದೋಸೆ ಮತ್ತು ಚಟ್ನಿ. ಇನ್ನು ಬೆಳಗ್ಗೆನೇ ಪೂಜೆ ಕೂಡ ಆಗಿತ್ತು. ನಾವು ಟೆಂಪಲ್ಗೆ ಹೋಗಬೇಕಾಗಿತ್ತು, ಮುನೀಶ್ವರ ಟೆಂಪಲ್ಗೆ ಪೂಜೆ ಮಾಡ್ಕೊಂಡು ಬರೋಕ್ಕೆ. ನೋಡಿ, ಪೂಜೆ ಮಾಡೋಕ್ಕೆ ಇದೆಲ್ಲ ಹೊರಗಡೆನೇ ಹಿಂದಿನ ದಿವಸನೇ ಸಾಮಾನು ತಂದಿಟ್ಟಿದ್ವಿ. ಇದನ್ನು ಒಳಗಡೆ ತರಂಗಿಲ್ಲ. ಸೊ ಇದು ಎಡೆ ಹಾಕೋಕ್ಕೆ ಏನೇನು ಬೇಕೋ ಅದೆಲ್ಲ, ಅಂದರೆ ಪಚ್ಚೆ ಸಾಮಾನು, ಊದ್ಕಡ್ಡಿ, ಎಲೆ ಅಡಿಕೆ, ಬಾಳೆಹಣ್ಣು, ಹೂವು ಎಲ್ಲ, ಮತ್ತು ಮೊಸರನ್ನ ಎಡೆ ಹಾಕೋದಕ್ಕೆ. ಸೊ ನಾವು ಟಿಫನ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನದ ಕಡೆ ಹೊರಟ್ವಿ. ನಾವು ಹೊರಟಿದ್ದು ಆರ್ ಟಿ ನಗರಲ್ಲಿರೋ ಮುನೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನಾವಿವತ್ತು ಆರ್ ಟಿ ನಗರಲ್ಲಿರೋ ಗುಂಡು ಮುನೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಯೂಶ್ವಲಿ ಅದು ಅಥವಾ ಡಾಲರ್ಸ್ ಕಾಲೋನಿ ಎರಡು ದೇವಸ್ಥಾನದಲ್ಲಿ ಯಾವುದಾದ್ರೂ ಒಂದು ಕಡೆ ಪೂಜೆ ಮಾಡ್ಕೊಂಡು ಬರ್ತೀವಿ. ಸೊ ಇದು ಟ್ಯೂಸ್ಡೇ ಆಗಿರೋದು ಆ್ಯಂಡ್ ದಿಸ್ ವಾಸ್ ದ ಲಾಸ್ಟ್ ಟ್ಯೂಸ್ಡೇ ಅನಿಸುತ್ತೆ. ಬಿಕಾಸ್ ನೆಕ್ಸ್ಟ್ ವೀಕ್ ಹಬ್ಬ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಬರೋಷ್ಟರಲ್ಲಿ ಆಲ್ರೆಡಿ 11 ಆಗಿತ್ತು, 10:30, 11. ನೋಡಿ ಎಷ್ಟು ಜನ ಇದ್ದರು ಅಂತ. ಸೊ ಇಲ್ಲಿ ಕೋಳಿನೂ ತೊಗೊಂಬಂದಿರೋದ್ರಿಂದ ನನ್ನ ಹಸ್ಬೆಂಡ್ ಅದನ್ನು ಇಟ್ಕೊಬೇಕಿತ್ತು. ಸೊ ಅವ್ರು ಒಳಗಡೆ ಬರೋಕ್ಕಾಗಿಲ್ಲ. ನೋಡಿ ಎಷ್ಟು ಕ್ಯೂ ಇತ್ತು. ಸೊ ನಾನು ಈ ಕ್ಯೂವಲ್ಲಿ ನಿಂತ್ಕೊಂಡು ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಹೊರಗಡೆ ಬಂದು ಇಲ್ಲಿ ಎಡೆ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಆದಮೇಲೆ ನಾವಿಲ್ಲಿ ಎಡೆ ಏನು ಹಾಕ್ತೀವಿ ಇದನ್ನೆಲ್ಲ ಹಾಕಿ ರೆಡಿ ಮಾಡಿದ್ಮೇಲೆ ಮತ್ತೆ ದೇವ್ರದ್ದು ಹತ್ರ ಕೊಟ್ಟಿರ್ತಾರೆ, ಅದನ್ನು ಹೋಗಿ ನಾವು ಕೋಳಿಗೆ ಹಾಕಿಸಿ ಆಮೇಲೆ ಕಟ್ ಮಾಡಿಸೋವಂಥದ್ದು. ಸೊ ನಾನು ಇಲ್ಲಿ ಪೂಜೆ ಮಾಡಿ ನನ್ನ ಹಸ್ಬೆಂಡ್ ಇಲ್ಲಿ ಪೂಜೆ ಮಾಡಿದ್ರು. ಅವ್ರು ಒಳಗಡೆ ಬರೋಕ್ಕಾಗಿರಲಿಲ್ಲ. ಆಮೇಲೆ ನಾನು ಬಂದಮೇಲೆ ಅವ್ರು ಹೋಗಿದ್ದು. ಪೂಜೆ ತುಂಬ ಚೆನ್ನಾಗೇ ಆಯಿತು. ಸೊ ರಶ್ ಇದ್ರೂ ಯಾವುದೇ ಥರ ಒಂದು ಪ್ರಾಬ್ಲಮ್ ಆಗಿಲ್ಲ. ಆರಾಮಾಗಿ ಒಳಗಡೆನೂ ಪೂಜೆ ಆಯಿತು. ಹೊರಗಡೆ ಕೂಡ ನಾವು ಎಡೆ ಹಾಕೋಷ್ಟರಲ್ಲಿ 12:30 ಆಗಿತ್ತು. ಆ ಪ್ರೊಸೀಜರ್ ಏನಿತ್ತು ಕಂಪ್ಲೀಟಾಗಿ ಪ್ರೊಸೀಜರ್ ಪ್ರಕಾರನೇ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕೋಳಿ ಎಲ್ಲ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದಿದ್ದು. ಬಟ್ ಟ್ಯೂಸ್ಡೇ ನಾವು ನಾನ್ ವೆಜ್ ತಿಂದೇ ಇರೋ ಕಾರಣ ಅವತ್ತು ನಾನ್ ವೆಜ್ ನಾವು ಮಾಡಿಲ್ಲ. ಸೊ ವೆಡ್ನಸ್ಡೇ ಮಾಡೋದು. ಸೊ ಟ್ಯೂಸ್ಡೇ ಏನಿತ್ತು ಅದನ್ನು ಕಟ್ ಮಾಡಿಸಿ ಕ್ಲೀನ್ ಮಾಡಿಸಿ ಫ್ರೀಝರಲ್ಲಿ ಇಡ್ತೀವಿ. ಅದು ಪ್ರಸಾದ ನಾವು ನೆಕ್ಸ್ಟ್ ಡೇ ಮಾಡೋದು. ಸೊ ಏನೇನು ಐಟಮ್ಸ್ ಬೇಕು ನಾನ್ ವೆಜ್ ಮಾಡೋಕ್ಕೆಲ್ಲ ತಂದಿದ್ವಿ. ಈ ಸಲ ತುಂಬ ಸಿಂಪಲ್ಲಾಗಿ ಮಾಡಿರೋದ್ರಿಂದ ತುಂಬ ಲಿಮಿಟೆಡ್ ಪೀಪಲ್ನ ಮಾತ್ರ ಕರೆದಿದ್ದು ಆ್ಯಂಡ್ ಅದು ಕೂಡ ನೈಟ್ ಕರೆದಿದ್ದು. ಸೊ ಇದು ಬಂದು ನೆಕ್ಸ್ಟ್ ಡೇ ವೆಡ್ನಸ್ಡೇ ವ್ಲಾಗು. ಸೊ ಬಿರಿಯಾನಿ ನೋಡಿ, ಇಲ್ಲಿ ಬಿರಿಯಾನಿ ಮತ್ತು ಪೆಪ್ಪರ್ ಫ್ರೈ, ಆಮೇಲೆ ಕಬಾಬು, ರೈಸ್, ರಸಮ್ಮು, ಎಗ್ಗು ಮತ್ತು ಸಾಂಬಾರು ಇಷ್ಟೇ ಮಾಡಿದ್ದಿದ್ದು. ಸೊ ಟ್ಯೂಸ್ಡೇಯಿಂದ ಕಂಟಿನ್ಯೂಸ್ಸು ದೇವ್ರ ಮನೆ ಕ್ಲೀನ್ ಮಾಡು, ದೇವಸ್ಥಾನಕ್ಕೆ ಹೋಗ್ಬಾ, ಮತ್ತು ವೆಡ್ನಸ್ಡೇ ಎಲ್ಲ ಫುಲ್ ಅಡುಗೆ ಮಾಡು, ಸಾಕಾಗ್ಬಿಟ್ಟಿತ್ತು. ಫುಲ್ ಒಬ್ಬಳೇ ಮಾಡಿದ್ದು. ಮಮ್ಮಿ ಕೂಡ ಲೇಟಾಗಿ ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಮಾಡೋಷ್ಟೊತ್ತಿಗೆ. ನಮ್ಮ ಮುನೀಶ್ವರ ಪೂಜೆಯ ವ್ಲಾಗ್ ಇದಾಗಿತ್ತು. ಮಧ್ಯಾಹ್ನದಷ್ಟರಲ್ಲಿ ಎಲ್ಲ ಮುಗೀತು. ಸೊ ಅದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ಸೊ ಎಲ್ಲ ಬಂದಿದ್ದರು, ಮಾತಾಡ್ಕೊಂಡು ಹಾಗೆ ಕೂತ್ಕೊಂಡು ಟೈಮ್ ಪಾಸ್ ಆಯಿತು. ಸೊ ಮಾತಾಡೋಷ್ಟರಲ್ಲಿ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಇದು ಬಂದು ಸೀರೆ ಮತ್ತು ರವಿಕೆ ಹಬ್ಬ ಮಲ್ಲೇಶ್ವರಂ 8th ಕ್ರಾಸಲ್ಲಿ ನಡೀತಾ ಇತ್ತು. ಸೊ ಹಾಗೆ ಏನಕ್ಕೋ ಹೋಗಿದ್ವಿ, ಹಾಗೆ ಹೆಂಗೂ ನಡೀತಾ ಇತ್ತಲ್ವ ಅಂತ ನೋಡ್ಕೊಂಬರೋಣ ಅಂತ ಹೋದ್ವಿ. ಇದು ಬಂದು ದೀಸಾ ಫ್ಯಾಷನ್ ಮತ್ತು ಸುರಂಗ್ ಸ್ಟುಡಿಯೋ ಅವರು ಇಬ್ಬರು ಕಂಬೈನ್ ಆಗಿ ಮಾಡಿದ್ದು. ಸುರಂಗ್ ಸ್ಟುಡಿಯೋ ಆಲ್ರೆಡಿ ನೀವು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದರೆ ಗೊತ್ತಿರುತ್ತೆ. ಇವ್ರ ಹತ್ರ ರೆಡಿಮೇಡ್ ಬ್ಲೌಸಸ್, ವರ್ಕ್ ಬ್ಲೌಸಸ್ ಮತ್ತು ರೆಡಿಮೇಡ್ ಪೀಸಸ್, ವರ್ಕ್ ಅದು ಮಾಡಿರೋವಂಥ ಬ್ಲೌಸ್ ಪೀಸಸ್ ಕೂಡ ಅವೈಲೇಬಲ್ ಇದೆ. ಇವ್ರದ್ದು ಶಾಪ್ ಬಂದು ಬಸವೇಶ್ವರ ನಗರಲ್ಲಿದೆ. ಸೊ ಇವರಿಬ್ಬರು ಸೇರಿ ಮಾಡಿದಂಥ ಇದು ಒಂದು ಫೆಸ್ಟಿವಲ್ ಥರ. ಸೊ ಚೆನ್ನಾಗಿತ್ತು, ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಇತ್ತು. ಪೀಸಸ್ ಎಲ್ಲ ತುಂಬ ವೆರೈಟಿ, ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇತ್ತು. ನಿಮಗೆ ಇದು ಆಲ್ರೆಡಿ ಆಗೋಗಿತ್ತು, ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ ಇದನ್ನು, ಯಾರನ್ನ ವಿಸಿಟ್ ಮಾಡೋಂಗಿದ್ರೆ ಹೋಗಿ ಅಂತ. ಬಟ್ ಇನ್ನೂ ನಿಮಗೆ ಇದು ಅವೈಲೇಬಲ್ ಇರಲ್ಲ ಇವಾಗ. ಸೊ ನೀವು ಇದು ತೊಗೊಬೇಕಂದ್ರೆ ನೀವು ಡೈರೆಕ್ಟ್ ಶಾಪ್ಗೆ ವಿಸಿಟ್ ಮಾಡ್ಬೋದು. ಅಲ್ಲೂ ಕೂಡ ಅವರು ತುಂಬ ಆಫರ್ಸ್ ಹಾಕ್ತಾರೆ. ಪ್ರೈಸಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಬಟ್ ಕಲೆಕ್ಷನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇತ್ತು. ಒಂದು 3 days ಇರೋ ಥರ ಹೋಗಿದ್ದಿದ್ದು. ಬಟ್ ಕಲೆಕ್ಷನ್ಸ್ ಇತ್ತು, ಜನನೂ ತುಂಬ ಜಾಸ್ತಿ ಇದ್ದರು. ಇನ್ನು ಮೈಸೂರು ಕ್ರೀಪ್ ಸಿಲ್ಕ್ ಎಲ್ಲ ನಿಮಗೆ ಆಲ್ಮೋಸ್ಟ್ 2500 3000ಇಂದ ಸಿಗ್ತಾಯಿತ್ತು. ಮಿಷಿನ್ ವರ್ಕ್ ಬ್ಲೌಸಸ್ ಎಲ್ಲ 215 ವರ್ಕ್ ಪೀಸು ಏನಿದೆ ಬ್ಲೌಸ್ ಪೀಸು 250ಇಂದ ಸಿಗ್ತಾಯಿತ್ತು. ಮತ್ತು ವರ್ಕ್ ಮಾಡಿರೋದು ಅಷ್ಟೇ 500 1000 ಈ ಥರ ತುಂಬ ಕಲೆಕ್ಷನ್ಸ್ ಇತ್ತು.
ಸೊ ಅದು ಮುಗಿಸ್ಕೊಂಡು ನಾವು ಬಂದಿದ್ದು ಮಾಲ್ ಆಫ್ ಏಷ್ಯಾಗೆ. ಮಾಲ್ ಆಫ್ ಏಷ್ಯಾಗೆ ನಮ್ದು ಆ್ಯಕ್ಚುಲಿ ಹಳೆ ಶಾಪಿಂಗಲ್ಲಿ ಸ್ವಲ್ಪ ಕ್ರೆಡಿಟ್ ನೋಟ್ ಇತ್ತು ಬಟ್ಟೆದು. ಸೊ ಅದನ್ನು ತೊಗೊಬೇಕಿತ್ತು, ಇನ್ನೊಂದು 90 ಡೇಸ್ ಕೊಟ್ಟಿರ್ತಾರೆ. ಸೊ ಅಷ್ಟರಲ್ಲಿ ಯಾವಾಗನ ಬರ್ಬೋದು. ಸರಿ, ಹೆಂಗೂ ನನ್ನ ಮಗ ಸ್ಕೂಲ್ಗೆ ಹೋಗಿದ್ದ, ನನ್ನ ಹಸ್ಬೆಂಡ್ಗೂ ಆಫ್ ಇತ್ತು ಅಂತ ಬಂದ್ವಿ. ಸರಿ, ಏನಾದರೂ ತೊಗೊಂಡು ಹೋಗೋಣ ಅದಕ್ಕೆ ಅಂದ್ಬಿಟ್ಟು. ಇನ್ನು ಸೊ ಬೆಳಗ್ಗೆ ಬೇಗ ಬಂದಿರೋದ್ರಿಂದ ನೋಡಿ ಎಷ್ಟು ಖಾಲಿ ಇತ್ತು ಮಾಲಲ್ಲಿ. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಒಂದು 10:30, 11 ಹಾಗೆ ಬಂದಿದ್ವಿ. ಖಾಲಿ ಇತ್ತು, ಜನ ತುಂಬ ಕಮ್ಮಿ ಇದ್ದರು. ನನಗೆ ಪರ್ಸ್ನಲಿ ಬೇರೆ ಮಾಲ್ಸ್ಗೆ ಕಂಪೇರ್ ಮಾಡಿದ್ರೆ ಮಾಲ್ ಆಫ್ ಏಷ್ಯಾ ಸ್ವಲ್ಪ ಆಸ್ಥೆಟಿಕ್ ಫೀಲಿಂಗ್ ಕೊಡುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಬಂದಿದ್ದು ಇಲ್ಲಿ ಲೈಫ್ ಸ್ಟೈಲಲ್ಲೇ ಆಲ್ರೆಡಿ ನಾವು ಪರ್ಚೇಸ್ ಮಾಡಿದ್ವಿ ಸುಮಾರು ಹಿಂದೆ. ಅದ್ರದ್ದು ವ್ಲಾಗ್ ನಾನು ಆಮೇಲೆ ಹಾಕ್ತೀನಿ. ಬಟ್ ಇದು ಸ್ವಲ್ಪನೇ ಇತ್ತು, ಐ ಮೀನ್ ವಿಡಿಯೋ ಕ್ಲಿಪ್ಪಿಂಗ್ ಸ್ವಲ್ಪನೇ ಇತ್ತು ಅಂದ್ಬಿಟ್ಟು ಇದನ್ನು ಆ್ಯಡ್ ಮಾಡಿದೆ ಫಸ್ಟು. ಸೊ ಇದು ಬಂದು ಲೈಫ್ ಸ್ಟೈಲಲ್ಲಿ ಶರ್ಟ್ಸ್ನ ನೋಡ್ತಾ ಇದ್ವಿ. ಆಲ್ರೆಡಿ ಸ್ವಲ್ಪ ಶರ್ಟ್ಸ್ನ ನಾವು ಎಕ್ಸ್ಚೇಂಜ್ ಮಾಡಿಸಿದ್ವಿ. ಸೊ ಅದ್ರ ಬದಲಾಗಿ ಅವ್ರಿಗೆ ನಮಗೆ ಕ್ರೆಡಿಟ್ ನೋಟ್ ಕೊಟ್ಟಿದ್ರು. ಸೊ ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ತೊಗೊಳ್ಬೋದು ಅನ್ನೋ ಥರ. ಅವತ್ತು ಸ್ವಲ್ಪ ಅರ್ಜೆನ್ಸಿಲಿ ಇದ್ದಿದ್ದರಿಂದ ಸೊ ಇಲ್ಲಿ ಆರಾಮಾಗಿ ಬಂದು ಸೊ ನೋಡ್ತಾ ಇದ್ದೀವಿ ಯಾವುದನ್ನ ತೊಗೊಳ್ಳೋದು ಅಂತ. ನಿಮಗೆ ಲೈಫ್ ಸ್ಟೈಲಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ನಿಮಗೆ ಆಲ್ ಇನ್ ಒನ್, ಅಂದರೆ ಎಲ್ಲ ಬ್ರ್ಯಾಂಡು ನಿಮಗೆ ಲೈಫ್ ಸ್ಟೈಲಲ್ಲಿ ಸಿಕ್ಬಿಡುತ್ತೆ. ಒಂದೊಂದೇ ಬ್ರ್ಯಾಂಡ್ಗೆ ಹುಡ್ಕೊಂಡೋಗೋಷ್ಟಿಲ್ಲ. ಲೈಕ್ ರೇರ್ ರ್ಯಾಬಿಟ್ಟು, ಕೋಡ್ ಆ ಥರ. ಮತ್ತು ಸೈಜಸ್ ಅಷ್ಟೇ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ, ಯಾವುದು ಸೈಜ್ ಇಲ್ಲ ಅನ್ನೋಂಗಿಲ್ಲ. ಸೊ ಇಲ್ಲಿ ನನ್ನ ಹಸ್ಬೆಂಡು ಟ್ರಯಲ್ ನೋಡಿದ್ರು, ಆಮೇಲೆ ತೊಗೊಂಡು ಹೊಟ್ಟೆ ಹಸಿತಾ ಇತ್ತು. ಸೊ ಬೆಳಗ್ಗೆನೇ ಬೇಗ ಬ್ರೇಕ್ಫಾಸ್ಟ್ ಮಾಡಿರೋದ್ರಿಂದ ಬರ್ಗರ್ ಕಿಂಗಲ್ಲಿ 2 ಮೀಲ್ ತೊಗೊಂಡ್ವಿ. ಇದು ಆ್ಯಕ್ಚುಲಿ ನನಗಿಷ್ಟ, ನನ್ನ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಕ್ರೇವಿಂಗ್ಸ್ ಇರುತ್ತಲ್ಲ, ಸರಿ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಆ್ಯಂಡ್ ಕಮ್ಮಿಂಗ್ ಟು ದಿಸ್ ವ್ಲಾಗ್, ಇದು ಬಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಇದು ಹಿಂದಿನ ದಿವಸದ ವ್ಲಾಗ್. ಆ್ಯಸ್ ಯೂಶ್ವಲ್ ಲಾಸ್ಟ್ ಇಯರ್ ನನ್ನ ವ್ಲಾಗ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಸೇಮ್ ಆ್ಯಸ್ ಯೂಶ್ವಲ್ ಲಾಸ್ಟ್ ಇಯರ್ ಥರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವು ಪೋಣ್ಸೋಕ್ಕೆ ಇಟ್ಕೊಂಡೆ. ಇದು ಬಂದು 3-4 ಡೇಸ್ ಹಿಂದೆ ನಮ್ಮ ಅಕ್ಕ ಮನೆಯಿಂದ ನಮ್ಮ ಮಮ್ಮಿ ತಂದುಕೊಟ್ಟಿದ್ರು. ಸೊ ಲಾಸ್ಟ್ ಇಯರ್ ಇದೇ ಥರ ಹೂವು ಪೋಣಿಸಿದ್ದು, ಅದೇನು ಕೋಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ, ಮತ್ತು ತೋಟದಿಂದ ಕಿತ್ಕೊಂಡು ಬಂದಿದ್ರು. ಸೊ ಏನಂದರೆ ಇದಕ್ಕೆ ತೊಟ ಹಾಕಿದ್ರು. ಸೊ ಅದರಿಂದ ಇದನ್ನು ನಾವು ಡೈರೆಕ್ಟ್ ಇಡೋಕ್ಕಾಗಲ್ಲ. ಸೊ ಪೋಣಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಹಾರ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಆ್ಯಂಡ್ ಇದು ಬಂದು ಮಾರ್ನಿಂಗ್ ವ್ಲಾಗ್, ಯುಗಾದಿ ಹಬ್ಬದ ಮಾರ್ನಿಂಗ್ ವ್ಲಾಗ್. ಸೊ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಅಡುಗೆ ಕೆಲಸ ಶುರು ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಅಭ್ಯಂಜನ ಸ್ನಾನ, ಅಂದರೆ ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ, ಮೇಲೆ ಎಣ್ಣೆ ಹಚ್ಕೊಳ್ಳೋಕ್ಕೆ ಅಂತ ಹೋದ್ರು ಸ್ನಾನ ಮಾಡೋಕ್ಕೆ, ಎಣ್ಣೆ ಸ್ನಾನ ಮಾಡೋಕ್ಕೆ. ಸೊ ಆ ಗ್ಯಾಪಲ್ಲಿ ಇದೆಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಅವರು ಬಂದು ಸ್ನಾನ ಮಾಡಿ ನನ್ನ ಹಸ್ಬೆಂಡ್ ಪೂಜೆ ಕೂಡ ಕಂಪ್ಲೀಟ್ ಮಾಡಿದ್ರು. ಸೊ ಪೂಜೆ ಡಿಪಾರ್ಟ್ಮೆಂಟ್ ಯೂಶ್ವಲಿ ಅವ್ರದ್ದೇ ಇರೋದ್ರಿಂದ ಅವರೇ ಎಲ್ಲ ಪೂಜೆ ಮಾಡಿ ರೆಡಿ ಮಾಡಿದ್ರು. ಸೊ ನನಗೆ ಅವತ್ತು ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ, ಅದ್ರ 3 ಡೇಸ್ ಬಿಫೋರು. ಸೊ ಅವತ್ತು ಸ್ವಲ್ಪ ಓಕೆ ಥರ ಇದ್ದೆ. ಸೊ ಏನು ಮಾಡೋದು ಅನ್ನೋ ಥರ ಇತ್ತು, ಹಬ್ಬ ಮಾಡೋದಾ ಬೇಡವಾ ಅನ್ನೋ ಥರ. ಬಟ್ ಸ್ಟಿಲ್ ನನಗೆ ವರ್ಷದ ಮೊದಲನೇ ಹಬ್ಬ, ಅದು ನಮಗೆ ಹೊಸ ವರ್ಷ, ಇದನ್ನು ಮಾಡಿಲ್ಲ ಅಂದರೆ ಹೇಗೆ, ಸ್ವಲ್ಪ ಪರವಾಗಿಲ್ಲ ಸುಧಾರಿಸ್ಕೊಂಡೆ ಮಾಡೋಣ. ಅಲ್ಲಿಗೂ ನನ್ನ ಹಸ್ಬೆಂಡ್ ಅಡುಗೆ ಮಾಡಬೇಡ, ಪೂಜೆ ಮಾಡ್ಕೊಳ್ಳೋಣ ಬೇಕಾದರೆ ಅಂದರು. ಬಟ್ ಸ್ಟಿಲ್ ಅವತ್ತಿನ ದಿನ ಏನೋ ಮಲ್ಕೊಂಡಿದ್ರೆ ಏನೋ ಒಂಥರ ವೈಬ್ ಚೆನ್ನಾಗಿರಲ್ಲ, ಫುಲ್ ಇಯರ್ ಅದೇ ಥರ ಇರುತ್ತೆ ಅಂದ್ಬಿಟ್ಟು ಎದ್ಬಿಟ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂದ್ಬಿಟ್ಟು ಇಲ್ಲಿ ತರಕಾರಿ ಎಲ್ಲ ಹೆಚ್ಕೊತಾ ಇದ್ದೆ. ಇದು ಬಂದು ಪಲಾವ್ಗೆ, ವೆಜ್ ಬ್ರೆಡ್ ಪಲಾವ್ಗೆ. ಸೊ ಅವ್ರ ಫೇವ್ರೆಟ್ಟು. ಸೊ ಮಾರ್ನಿಂಗ್ ಟಿಫನ್ ಕೂಡ ಸಿಂಪಲ್ಲಾಗಿ ಇರೋದ್ರಿಂದ ಇಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಇಷ್ಟವಾಗಿರೋದು ಮಾಡೋಣ ಅಂದ್ಬಿಟ್ಟು ಇದು ಮತ್ತು ಆಲೂಗಡ್ಡೆ ಬೋಂಡ ಕೇಳಿದರು. ಇನ್ನು ಒಬ್ಬಟ್ಟು ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಆಲ್ರೆಡಿ ನಾನು ಹೇಳಿದ್ದೆಲ್ಲ ಹುಷಾರಿಲ್ಲದೆ ಇರೋ ಕಾರಣ ನಾನು ಹಿಂದಿನ ದಿವಸ ಎಲ್ಲ ಮಲ್ಕೊಂಡೇ ಇದ್ದೆ. ಆಮೇಲೆ ಮಮ್ಮಿ ಮನೆಯಿಂದ ಹೆಂಗೂ ಮಮ್ಮಿ ಮಾಡಿದ್ರಿಂದ ಅವ್ರು ಕಳಿಸಿದ್ರು ಒಬ್ಬಟ್ಟು ಮತ್ತು ಹೂರಣ ಎಲ್ಲ. ಸೊ ಅದು ಮಾಡ್ಕೊಳ್ಳೋ ಥರ. ಇನ್ನು ನಮ್ಮ ಮನೇಲಿ ಒಬ್ಬಟ್ಟು ನನಗೆ ಅಷ್ಟು ಇಷ್ಟ ಆಗುತ್ತೆ, ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ, ಅವ್ರಿಗೆ ಕಾಯಿ ಒಬ್ಬಟ್ಟು ಅಂದರೆ ಇಷ್ಟ. ಸೊ ಅದಕ್ಕೆ ಎಷ್ಟು ಒಂದು ಗ್ಲಾಸ್ ಹಾಕಿದ್ರು ಮತ್ತೆ ಉಳಿಯುತ್ತೆ, ಅದ್ರ ಮೊದಲು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಅಂದ್ಬಿಟ್ಟು ಒಂದು 5-10 ಒಬ್ಬಟ್ಟು ಆಗೋಷ್ಟು ಕಳಿಸಿದ್ರು. ಸೊ ಅದನ್ನೇ ತಟ್ಟಿದ್ರೆ ಆಯಿತು ಅಂತ ಅಂದ್ಕೊಂಡೆ. ಇಲ್ಲಿ ವೆಜ್ ಪಲಾವ್ಗೆ ನಾನು ಸಿಂಪಲ್ಲಾಗಿ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಏನೇನು ಅಂದರೆ ಕ್ಯಾರೆಟು, ಹುಳ್ಳಿಕಾಯಿ, ಬಟಾಣಿ, ಆಮೇಲೆ ನವ್ಕೋಲು ಈ ಥರ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಇನ್ನು ಸ್ವಲ್ಪ ಕೊಬ್ಬರಿ ಕೂಡ ಕಟ್ ಮಾಡಿ ಇಟ್ಕೊತೀನಿ. ಮತ್ತು ಇಲ್ಲಿ ಹುರಿದ್ಬಿಟ್ಟೆಲ್ಲ ಏನೂ ಮಾಡಲ್ಲ, ಡೈರೆಕ್ಟ್ ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊತೀನಿ.
ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕಾಯಿ, ಇದನ್ನೆಲ್ಲ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಚೆನ್ನಾಗಿ ರುಬ್ಕೊಳ್ಳೋದು, ಹಸಿ ಮಸಾಲೆ. ಇನ್ನೊಂದು ಕಡೆ ಬೋಂಡ ಕೂಡ ಹಸಿಟ್ಟೆಲ್ಲ ಕಲಿಸ್ಕೊಂಡು ರೆಡಿ ಮಾಡಿಕೊಂಡೆ, ಸೊ ಬೇಗ ಬೇಗ ಆಗುತ್ತೆ ಅಂತ. ನಮ್ಮ ಮನೇಲಿ ಪೂಜೆ ಮಾಡಿ ನಾನು ಅಡುಗೆ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 12:30 12:45 1 o'clock ಅಂತಲೇ ಅಂದ್ಕೊಳ್ಳಿ. ಸೊ 1 ಗಂಟೆಯಿಂದ 2 ಗಂಟೆ ಅಷ್ಟರಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡೆ. ಅದು ಬೇಸಿಕ್ ಕೂಡ ಹಿಂದಿನ ದಿವಸ ನಾನೇನು ರೆಡಿ ಮಾಡಿರಲಿಲ್ಲ, ಲೈಕ್ ಮಾಡೋದಾ ಬೇಡವಾ ಅನ್ನೋ ಥರ ಕನ್ಫ್ಯೂಷನಲ್ಲಿ ಇರೋದ್ರಿಂದ ಸೊ ನೋಡ್ತಾ ಇದ್ದೆ. ಸೊ ಮಾರ್ನಿಂಗ್ ಮತ್ತೆ ಇದ್ಮೇಲೆ ಓಕೆ ಪರವಾಗಿಲ್ಲ ಅನಿಸ್ತು, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿರೋದ್ರಿಂದ. ಸೊ ಅದಕ್ಕೆ ಮತ್ತೆ ಎಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಕೂತ್ಕೊಂಡು, ಸೊ ದಟ್ ಆಮೇಲೆ ಒಟ್ಟಿಗೆ ಅಲ್ಲಿ ನಿಂತ್ಕೊಂಡು ಒಂದೊಂದೇ ವಾಶ್ ಮಾಡಿ ಹಾಕ್ಕೊಳ್ಬೋದು ಅಂತ. ಬೆಳಗ್ಗೆನೇ ಫುಲ್ಲು ಮನೆ ಕ್ಲೀನಾಗಿ ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಿದ್ರಿಂದ ಒಂಥರ ನೆಮ್ಮದಿ ಫೀಲಿಂಗು. ಆಲೂಗಡ್ಡೆ ಬೇಯಕ್ಕೆ ಇಟ್ಬಿಟ್ಟು ಇಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಇದು ಬಟಾಣಿ ಬಂದು ಇದು ನನ್ನ ಸೀಸನ್ ಇದ್ದಾಗ ಯೂಶ್ವಲಿ ಎಲ್ಲ ಬಿಡಿಸಿ ಈ ಥರ ಇಟ್ಕೊಂಡು ಬಿಡ್ತೀನಿ. ನನಗೆ 1 ಇಯರ್ಗೆ ಆಗೋಷ್ಟು ಎಷ್ಟು ಬೇಕೋ ಅಷ್ಟು ಬಟಾಣಿ ನಾನು ಇದ್ರಲ್ಲಿ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ, ಒಂದು 2-3 ಬಾಕ್ಸಲ್ಲಿ. ಸೊ ಇವಾಗ ಅದರಿಂದ ಸ್ವಲ್ಪ ತೊಗೊಂಡೆ. ಸೊ ಅಂಗಡಿಲಿ ತರೋದಕ್ಕಿಂತ ಈ ಥರ ಮನೇಲೇ ಫ್ರೆಶ್ ಸೀಸನ್ ಇದ್ದಾಗ ಬಿಡಿಸಿ ಇಟ್ಕೊಂಬಿಟ್ರೆ ನಮಗೆ ಫ್ರೆಶ್ ಆಗಿರುತ್ತೆ. ಪ್ರಿಸರ್ವೇಟಿವ್ಸ್ ಮಾಡದೇ ಇರೋ ಕಾರಣ ಚೆನ್ನಾಗೂ ಇರುತ್ತೆ, ಹೆಲ್ತ್ಗೂ ಒಳ್ಳೆಯದು. ನನಗಂತೂ ಪರ್ಸ್ನಲಿ ಆಲ್ಮೋಸ್ಟ್ ಎಲ್ಲ ಅಡುಗೆಗಳಿಗೂ ಹಾಕೋದು ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಮ್ಮ ಮನೇಲಂತೂ ಸೀಸನ್ ಇದ್ದಾಗ ಅದನ್ನು ತೊಗೊಂಡು ಇನ್ನೇನು ಸೀಸನ್ ಮುಗಿತಾ ಬರೋ ಟೈಮ್ಗೆ ಫ್ರಿಜ್ಜಲ್ಲಿ ಈ ಥರ ಸ್ಟಾಕ್ ಇಟ್ಕೊಂಡು ಬಿಡ್ತೀನಿ. ಸೊ ಇವಾಗ ವೆಜಿಟೇಬಲ್ಸ್ನೆಲ್ಲ ವಾಶ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಇನ್ನು ಮಸಾಲೆಗೆ ನಾನು ಆಗಲೇ ಹೇಳ್ದಂಗೆ ಶುಂಠಿ ಬೆಳ್ಳುಳ್ಳಿ ಸೊಪ್ಪುಗಳು ಇದನ್ನೆಲ್ಲ ಹಸಿ ಮಸಾಲೆನೇ ರುಬ್ಕೊಳ್ಳೋದು. ಇಲ್ಲಿ ಯಾವುದು ಕೂಡ ನಾನು ಹುರ್ಕೊಂಡಿಲ್ಲ ನೋಡಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಇದನ್ನೆಲ್ಲ ಮಸಾಲೆ ರುಬ್ಕೊಂಡು, ಮತ್ತು ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರಬೇಕು. ಸೊ ಮತ್ತು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡು, ಮತ್ತು ಪಲಾವ್ ಸಾಮಾನು ಏನೇನು ಬೇಕೋ ನಿಮ್ಮ ಚಾಯ್ಸು, ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಚಕ್ಕೆ ಲವಂಗ ಮರಾಠಿ ಮೊಗ್ಗು ಆ ಥರ ಎಲ್ಲ. ಸೊ ಇದು ಮಸಾಲೆ ಹಾಕ್ಬಿಟ್ಟು ಒಗ್ಗರಣೆಗೆ ಅದು ಕುದಿಯೋ ಅಷ್ಟರಲ್ಲಿ ಇಲ್ಲಿ ರೈಸ್ ಕುಕ್ಕರಲ್ಲಿ ರೈಸ್ಗೂ ಇಟ್ಕೊಂಡೆ. ಸೊ ಎಲ್ಲ ಒಂದೇ ಕಡೆ ಆಗೋ ಮೊದಲು ಇದ್ರ ಪಾಡಿಗೆ ಇದಾಗಲಿ ಅಂತ. ಸೊ ಇದೊಂದು ಕಡೆ ಆಗೋಷ್ಟೊತ್ತಿಗೆ ಪಲಾವ್ ಒಂದು ಕಡೆ ರೆಡಿ ಆಗ್ತಾಯಿದೆ. ಚಿಕ್ಕ ವಯಸ್ಸಲ್ಲೆಲ್ಲ ಯುಗಾದಿ ಹಬ್ಬ ಬಂದರೆ ಹೊಸ ಬಟ್ಟೆ ಹಾಕ್ಕೊಂಡು ಅಡುಗೆ ಯಾವಾಗ ರೆಡಿ ಆಗುತ್ತೆ ತಿನ್ನೋದು ಇಷ್ಟೇ ಇತ್ತು. ಬಟ್ ಇವಾಗ ನಾವು ದೊಡ್ಡವರಾಗ್ತಾ ಅನಿಸ್ತಾ ಇದೆ, ಪಾಪ ನಮ್ಮ ಅಪ್ಪ ಅಮ್ಮ ಅಂದ್ರೆಲ್ಲ ಎಷ್ಟು ಕಷ್ಟ ಆಗ್ತಾಯಿತ್ತು ಅವ್ರಿಗೆ ಇದನ್ನು ಮಾಡೋಕ್ಕೆ. ಬಟ್ ನಾವು ಅವಾಗ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಇವಾಗ ನಮ್ಗೆ ಅಡುಗೆ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ಸಾಕಾಗುತ್ತೆ, ರೆಡಿ ಆಗೋದೆಲ್ಲ ಸ್ವಲ್ಪ ದೂರದ ಮಾತು ಮಕ್ಕಳನ್ನ ಇಟ್ಕೊಂಡು. ಸೊ ಆವಾಗ ಅವ್ರಿಗೆ ಯಾವುದೂ ಇರಲಿಲ್ಲ, ಅವ್ರು ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ರು. ಸೊ ಇವಾಗ ಒಂದೊಂದೇ ಕೆಲಸ ಮಾಡ್ಕೊಬೇಕಾದಾಗ ನಂಗೆ ನಿಜವಾಗ್ಲೂ ಅದು ಫೀಲ್ ಆಗ್ತಾಯಿತ್ತು. ನಿಮ್ಗೆ ಎಷ್ಟು ಜನಕ್ಕೆ ಆ ಥರ ಫೀಲ್ ಆಗುತ್ತೆ? ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದಕ್ಕೂ ಲೈಫ್ ಇವಾಗೂ ಚೇಂಜ್ ಆಗಿರೋದು. ಸೊ ಇನ್ನು ಬೋಂಡ ಕೂಡ ರೆಡಿ ಆಯಿತು. ಸಿಂಪಲ್ಲಾಗಿ ಅಡುಗೆಗಳು ಮಾಡ್ಕೊಂಡ್ವಿ ಸಾಕಾಗಿರೋ ಕಾರಣ. ಯಾರು ಏನೇ ಹೇಳಿದ್ರು ಚೈಲ್ಡ್ಹುಡ್ ಡೇಸ್ ಆರ್ ದಿ ಬೆಸ್ಟ್ ಅಂತ ಹೇಳ್ಬೋದು. ನನ್ನನ್ನು ಕೇಳೋದಾದರೆ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ಜಸ್ಟ್ ನಮ್ಮದೇ ಆದ ಒಂದು ಪ್ರಪಂಚದಲ್ಲಿ ನಾವು ಇರ್ತಾಯಿದ್ವಿ. ಸೊ ಇವಾಗೆಲ್ಲ ಹಬ್ಬ ಮಾಡೋದು ಒಂಥರ ಇಷ್ಟಪಟ್ಟು ಮಾಡೋಕ್ಕೂ ಕಷ್ಟಪಟ್ಟು ಮಾಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ಲ, ಆ ಥರ. ಎಷ್ಟೇ ಏಜಾರು ನೋಡಿ, ಇವಾಗ ನಮ್ಮ ಮಮ್ಮಿ ಒಬ್ಬಟ್ಟು ನನ್ನ ಕೈಲಿ ಆಗಲಿಲ್ಲ ಮಾಡೋಕ್ಕೆ, ಬಟ್ ಅವ್ರು ಕರೆದಿದ್ರು ಹಬ್ಬಕ್ಕೆ, ಅಲ್ಲೂ ಹೋಗೋಕ್ಕಾಗದಿರೋ ಕಾರಣ ಕಳಿಸಿದ್ರು. ಸೊ ಅವ್ರಿಗೆ ಏಜ್ ಆದರೂ ಅವ್ರಿಗೆ ಬೇಜಾರಂತೂ ಆಗೋಲ್ಲ ಮಾಡೋದಕ್ಕೆ. ಬಟ್ ನಮಗೆ ಇನ್ನೂ ಸ್ವಲ್ಪ ಚಿಕ್ಕ ಏಜ್ಗೆ ಸಾಕು ಅನ್ನೋ ಥರ ಫೀಲಿಂಗ್ ಬರುತ್ತೆ. ಲಿಮಿಟೆಡ್ ಫುಡ್ಡು ಆ ಥರ. ಸೊ ಆವಾಗಿನ ಜನ್ರೇಷನ್ ಥರ ಅಂತೂ ನಾವು ಇರೋಕ್ಕಾಗಲ್ಲ. ಅಟ್ಲೀಸ್ಟ್ ಹಾಫ್ ದ ವೇ ಆದರೂ ಇರೋಕ್ಕೆ ಟ್ರೈ ಮಾಡ್ಬೋದು ಅಷ್ಟೆ. ಸೊ ಯುಗಾದಿ ಹಬ್ಬದ ವ್ಲಾಗ್ ಸ್ವಲ್ಪ ಲೇಟಾಗೇ ಬಂತು. ಸಾರಿ, ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಈ ರೀತಿಯಾಗಿತ್ತು ನಮ್ಮ ಮನೆ ಯುಗಾದಿ ಹಬ್ಬ ಆ್ಯಂಡ್ ಮುನೇಶ್ವರ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ. ಇನ್ನು ಒಬ್ಬಟ್ಟು ತಟ್ಟೋದು ಅಂದರೆ ನನಗೆ ತುಂಬ ಇಷ್ಟ. ಒಬ್ಬಟ್ಟು ಮಾಡೋದು ಇಷ್ಟ, ತಟ್ಟೋದು ಇಷ್ಟ. ಅಂದರೆ ಲೈಕ್ ಒಂದು ಕಡೆ ತಟ್ಕೊಂಡು ಇನ್ನೊಂದು ಕಡೆ ಹಾಕ್ಕೊಳೋದು ತುಂಬ ಇಷ್ಟ ಆಗುತ್ತೆ. ಯಾರಾದರೂ ಹೆಲ್ಪ್ ತೊಗೊಂಡು ಮಾಡೋದಕ್ಕಿಂತ ಒಬ್ಬಳೇ ಮಾಡೋದು ನನಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಬಿಕಾಸ್ ಒಂಥರ ಎಲ್ಲೂ ತಟ್ಟೋದಾಗಿರಲಿ ಹಾಳಾಗದೇ ಇರೋ ಥರ, ಅಥವಾ ಹೆಂಚು ಮೇಲೆ ಹಾಕಿದ್ಮೇಲೆ ಅಷ್ಟೇ ಕಿತ್ತೋಗದೇ ಇರೋ ಥರ ಆರಾಮಾಗಿ ನಮ್ಗೆ ಹೆಂಗೆ ಬೇಕೋ ನಾವು ಹಂಗೆ ಮಾಡ್ಕೊಬೋದು, ಎಷ್ಟು ಒಬ್ಬಟ್ಟು ಬೇಕಾದ್ರೂ. ಬಟ್ ಹೇಳ್ಬೇಕು ಅಂದರೆ ನಮ್ಮ ಅಮ್ಮ ಮಾಡೋ ಒಬ್ಬಟ್ಟು ನನಗೆ ತುಂಬ ಇಷ್ಟ ಪರ್ಸ್ನಲಿ. ಹೋಟೆಲ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಅವ್ರು ಮಾಡೋ ಥರ ಒಬ್ಬಟ್ಟು
ನಾನು ಬೇರೆ ಕಡೆ ಟೇಸ್ಟು ಮಾಡೋಕ್ಕಾಗಲ್ಲ, ಬಿಕಾಸ್ ಅಷ್ಟು ಕನ್ಸಿಸ್ಟೆನ್ಸಿ ಇರುತ್ತೆ. ಸ್ವೀಟ್ ಆಗಿರ್ಬೋದು, ಹೊರಗಡೆ ಇದು ಹೂರ್ಣ ಹಸಿಟ್ ಆಗಿರ್ಬೋದು ಎಲ್ಲ. ಮತ್ತು ಇವತ್ತುವರೆಗೂ ನನಗೆ ಜ್ಞಾಪಕ ಬಂದಾಗಿಂದ ಒಂದು ಸತಿನೂ ನಮ್ಮಮ್ಮ ಮಾಡಿರೋ ಒಬ್ಬಟ್ಟು ಒಂದು ಸಲಿನೂ ಕಿತ್ತೋಗಿಲ್ಲ. ಅವರಷ್ಟು ಕರೆಕ್ಟ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಮಾಡ್ತಾರೆ. ಮಾಡೋದು ಸ್ವಲ್ಪ ಅಡುಗೆ ಆಗಿರ್ಬೋದು, ಬಟ್ ತುಂಬ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾರೆ. ಅದು ನನಗೆ ನಮ್ಮ ಅಮ್ಮಯಿಂದ ಕಲ್ತಿರೋ ಒಂದು ವಿಷಯ. ಯಾವುದೇ ಅಡುಗೆ ಮಾಡಿದ್ರೂ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಸೊ ಇಲ್ಲಿ ಒಬ್ಬಟ್ಟು ನಮ್ಗೆ ಎಷ್ಟು ತಿನ್ನೋಕ್ಕೆ ಬೇಕೋ ಅಷ್ಟು ಮಾತ್ರ ತಟ್ಕೊಂಡೆ ನಾನು. ಆಲ್ರೆಡಿ ಸಾಕಾಗ್ಬಿಟ್ಟಿತ್ತು, ಜಸ್ಟ್ ಕೂತ್ಕೊಂಡ್ರೆ ಸಾಕಪ್ಪ ಅನಿಸ್ತಾಯಿತ್ತು. ಎಣ್ಣೆ ಸ್ನಾನ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಬರೀ ನನ್ನ ಹಸ್ಬೆಂಡ್ ನನ್ನ ಮಗ ಮಾತ್ರ ಮಾಡ್ಕೊಂಬಂದರು. ಟೆರೆಸ್ ಮೇಲೆ ಹೋಗಿ ಎಣ್ಣೆ ಎಲ್ಲ ಹಚ್ಕೊಂಡು. ಏನು ಮಾಡೋಕ್ಕಾಗಲ್ಲ ಕೆಲಸ ಇದ್ದಾಗ. ಓಕೆ, ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಎಲ್ರಿಗೂ ಬಾಯ್.